ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಪ್ರತಿ ಇಯರ್ ಎಲ್ಲ ಹಬ್ಬನೂ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡಿದ್ರು ಕೂಡ ದೀಪಾವಳಿಗೆ ಕಂಪಲ್ಸರಿ ನಾವು ಊರಿಗೆ ಹೋಗ್ತೀವಿ. ಈ ಸಲ ಹೋದಾಗ ಫಸ್ಟ್ಗೆ ಬಂದು ಪ್ರಕಾಶ್ ಇದು ಕಸಿನ್ ಇದು ಎಂಗೇಜ್ಮೆಂಟ್ ಇತ್ತು, ಸೊ ಅದಕ್ಕೆ ಹೋದ್ವಿ. ಅದನ್ನ ಫಿನಿಶ್ ಮಾಡಿಕೊಂಡು ಆಮೇಲೆ ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡೋದಕ್ಕೆ ಅತ್ತೆ ಮನೆಗೆ ಬಂದ್ವಿ. ಅವ್ರ ಕಸಿನ್ ಸಿಸ್ಟರ್ ಆಗಿದ್ರು ಓನ್ ಸಿಸ್ಟರ್ಸ್ ಥರನೇ ನಮಗೆ, ಆ್ಯಂಡ್ ಇವನ್ ನನ್ನನ್ನು ಕೂಡ ಅವ್ರ ಓನ್ ಸಿಸ್ಟರ್ ಥರನೇ ಟ್ರೀಟ್ ಮಾಡ್ತಾರೆ. ನಿಜ ಹೇಳಬೇಕಂದ್ರೆ ದೀಪಾವಳಿ ಈ ಸಲ ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಿಲ್ಲ. ಯಾಕೆ ಅಂದರೆ ತುಂಬಾ ಮಳೆ ಇತ್ತು. ಇದು ಬಂದು ಒಂದು ದಿವಸ ಮುಂಚೆ ಸ್ವಲ್ಪ ಕ್ರ್ಯಾಕರ್ಸ್ ಬಿಟ್ಟಿದ್ವಿ ಅಷ್ಟೇ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ನಾವು ಸ್ವಲ್ಪ ಹೊರಗಡೆ ಹೊರಟಿದ್ವಿ. ಆ್ಯಂಡ್ ಈ ಮಕ್ಕಳು ಬಂದು ಕ್ಯಾಟ್ ಇತ್ತಲ್ವ, ಸೊ ಅದ್ರ ಜೊತೆ ಮಾತಾಡ್ತಾ ಇದ್ರು. ಬಟ್ ಪ್ರಾಗ್ಯ ಬಂದು ಚಾಕ್ಲೇಟ್ ಬೇಕು ಅಂತ ಅಳ್ತಾ ಇದ್ದಾಳೆ. ಇಲ್ಲ ಜೋರು ಅಕ್ಕ ಮೂಳ್ತಲ್ಲ ಅಕ್ಕ. ಆ್ಯಕ್ಚುಲಿ ಏನಂದರೆ ನಮ್ಮ ಕಡೆ ದೀಪಾವಳಿ ಟೈಮಲ್ಲಿ ಅಂದರೆ ಆ ವರ್ಷ ಯಾರಾದರೂ ಫ್ಯಾಮಿಲಿಯಲ್ಲಿ ಡೆತ್ ಆದರೆ ಆ ದಿವಸ ಅಂದರೆ ದೀಪಾವಳಿ ದಿವಸ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಅವಲಕ್ಕಿ ಬೆಲ್ಲ ಎಲ್ಲ ಹಿಡ್ಕೊಂಡು ಹೋಗ್ಬಿಟ್ಟು ಅವರಿಗೆ ಬಾಳೆಹಣ್ಣು ಅದನ್ನು ಬೆಲ್ಲ ಎಲ್ಲ ಬಡಿಸೋ ಅಂಥ ಪದ್ಧತಿ ಇದೆ. ಸೊ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಒಬ್ಬರು ಡೆತ್ ಆಗಿದ್ರು ಈ ಇಯರು. ಸೊ ಅವ್ರ ಮನೆಗೆ ಅವಲಕ್ಕಿ ಹಾಕೋದಕ್ಕೆ ಅಂತ ಹೊರಟಿದ್ವಿ. ಅವ್ರ ಮನೆ ಬಂದು ನನ್ನ ಅಮ್ಮನ ಮನೆಗೆ ಒಂದು ಸ್ವಲ್ಪ ಹತ್ರನೇ ಇರೋದು. ಅವ್ರ ಮನೆಯಿಂದ ಒಂದು 10 ಕಿಲೋಮೀಟರ್ ದೂರ ಇರೋದಷ್ಟೇ ನಮ್ಮ ಮನೆಗೆ. ಆ್ಯಕ್ಚುಲಿ ನಮ್ಮ ಮನೆಗೆ ಈ ಸಲ ಹೋಗೋ ಅಂಥ ಪ್ಲ್ಯಾನ್ ಇರಲಿಲ್ಲ. ಸೀದಾ ಅತ್ತ ಮನೆಗೆ ಹೋಗ್ಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಇತ್ತಲ್ಲ, ಸೊ ಅದನ್ನೆಲ್ಲ ಫಿನಿಶ್ ಮಾಡ್ಕೊಂಡು ಬರೋ ಪ್ಲ್ಯಾನ್ ಇತ್ತು. ಬಟ್ ಅಲ್ಲಿ ಹೋದ ನಂತರ ಅತ್ತೆ ಹೇಳಿದರು ಹಿಂಗೂ ಒಂದು ಸ್ವಲ್ಪ ದೂರ ಇರೋದಲ್ಲ, ಹೋಗಿ ಬನ್ನಿ ಅಂತ. ಸೊ ಹಾಗೆ ಅತ್ತೆನೂ ಕರ್ಕೊಂಡು ಜೊತೆಗೆ ಅಮ್ಮನ ಮನೆಗೂ ಅಲ್ಲಿಂದ ಹೊರಟಿದ್ವಿ. ಅಲ್ಲಿಂದ ನನ್ನ ಅಮ್ಮನ ಮನೆಗೆ ಹೋಗೋ ದಾರಿಯಲ್ಲಿ ಬಂದು ಯೂಶ್ವಲಾಗಿ ನಾವು ಈ ರೂಟಲ್ಲಿ ಹೋಗ್ತಾ ಇರ್ತೀವಿ. ಸಿಟಿಗೆಲ್ಲ ಹೋಗಬೇಕಾದ್ರೆ ಈ ರೂಟ್ ಒಂದು ಸ್ವಲ್ಪ ಶಾರ್ಟ್ಕಟ್ ಥರ ನಮಗೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಈ ಥರ ತುಂಬ ಒಳ್ಳೆ ನೇಚರ್ ಸಿಗುತ್ತೆ. ಅಂದರೆ ಒಂದು ಸ್ವಲ್ಪ ಮೌಂಟೇನ್ಸ್ ಎಲ್ಲ ಇದೆ ನಮ್ಮ ಮನೆ ಹತ್ರ. ನೀವು ಹಳೆ ವಿಡಿಯೋಸಲ್ಲಿ ರಜಾದ್ದು ವಿಡಿಯೋಸಲ್ಲೆಲ್ಲ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇದೇ ಥರ ಲೊಕೇಶನ್ ಇರೋದು ನಮ್ಮ ಮನೆ. ಇದು ಆ್ಯಕ್ಚುಲಿ ನಮ್ಮ ಮನೆಗೆ ಹೋಗುವಂಥ ದಾರಿ. ಒಂಥರ ಏನನ್ನೋದು ಒಂಥರ ಹಿಲ್ಲಲ್ಲಿರೋದಲ್ವ ನಮ್ಮ ಮನೆ. ಈ ಥರ ಮೇಲೆ ಅಪ್ಪಿ ಈ ಥರ ಹತ್ಕೊಂಡು ಹೋಗಬೇಕು. ಆ್ಯಂಡ್ ರೋಡ್ ಕೂಡ ತುಂಬ ಏನೋ ಚೆನ್ನಾಗಿರೋ ರೋಡ್ ಅಲ್ಲ ಇದು. ಇದರಲ್ಲಿ ವೆಹಿಕಲ್ ಹೋಗುತ್ತೆ, ಜೀಪ್ ಹೋಗುತ್ತೆ, ದೆನ್ ಬೈಕೆಲ್ಲ ಹೋಗುತ್ತೆ. ಬಟ್ ಈ ದಾರಿಲಿ ಮಕ್ಕಳು ಇವತ್ತು ನಡ್ಕೊಂಡೇ ಹೋದರು. ಅವ್ರಿಗೆ ಬೇಜಾರಾಗಿಲ್ಲ, ಬಿಕಾಸ್ ನನ್ನ ಭಾವನ ಮಗಳು ಕೂಡ ಬಂದ್ರಲ್ಲ. ಸೊ ಕೈ ಹಿಡ್ಕೊಂಡು ನಡ್ಕೊಂಡು ಹೋದರು. ಪ್ರಾಗ್ಯ ಮಾತ್ರ ಒಂದು ಸ್ವಲ್ಪ ಹಠ ಮಾಡಿದ್ಲು. ಸೊ ಅವಳನ್ನ ಒಂದು ಸ್ವಲ್ಪ ಅರ್ಧ ನಾನು ಹಿಡ್ಕೊಂಡು ಅದನ್ನು ಒಂದು ಸ್ವಲ್ಪ ಪ್ರಕಾಶ್ ಹಿಡ್ಕೊಂಡು ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ. ಈ ದಾರಿಲಿ ಮಳೆ ಬಂದರೆ ಕಂಪ್ಲೀಟಾಗಿ ಕಲ್ಲು ಮಾತ್ರ ಇರೋದು, ಮನೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆ ಥರ ಇದೆ ನಮ್ಮ ಮನೆ ದಾರಿ. ನೆಕ್ಸ್ಟ್ ಅಲ್ಲಿಂದ ಅತ್ತೆ ಮನೆಗೆ ಹೊರಟ್ವಿ.
ನಮ್ಮೂರಲ್ಲಿ ದೀಪಾವಳಿ ಹಬ್ಬದಲ್ಲಿ ಬಲಿಪಾಡ್ಯಮಿ ಹೊತ್ತು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಥರ. ಅಂದರೆ ಯಾವತ್ತೂ ದೀಪ ಹಚ್ತಾರೆ, ಬಟ್ ಬಲಿಪಾಡ್ಯಮಿ ಹೊತ್ತು ಒಂದು ಸ್ವಲ್ಪ ರಿಚುವಲ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಈ ಥರ ಮನೆ ಪೂರ್ತಿ ದೀಪ ಹಚ್ಚೋದು. ಮತ್ತು ನಾನು ಆಲ್ರೆಡಿ ಲಾಸ್ಟ್ ಇಯರ್ ವ್ಲಾಗಲ್ಲಿ ಹೇಳಿದ್ದೀನಿ, ಈ ಥರ ಕೃಷಿಗೆ ಉಪಯೋಗ ಮಾಡುವಂತಹ ಸಲಕರಣೆಗಳನ್ನ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡೋದು ಎಲ್ಲ ಇದೆ. ಸೊ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಇವಾಗ. ಆ್ಯಂಡ್ ಈ ಸಲ ಬಂದು ಮಕ್ಕಳು ತುಂಬ ಎಕ್ಸೈಟ್ ಆಗಿದ್ದರು. ಅವರೇ ಬಂದು ದೀಪ ಹಚ್ಚೋದು ಅಥವಾ ನಾನು ಹಚ್ಕೊಟ್ಟಿರೋ ದೀಪನ ಕೊಂಡೋಗಿಡೋದು, ಅದೆಲ್ಲ ಅವರು ತುಂಬ ಖುಷಿಯಿಂದ ಮಾಡ್ತಾಯಿದ್ರು. ಮುಂದೆ ಬಂದು ನಾನೇ ಮಾಡ್ತೀನಿ ಅಂತ ಕೇಳಿಕೊಂಡು ಮಾಡ್ಕೋತಾ ಇದ್ರು. ಇವ್ರು ಬಂದು ನನ್ನ ಭಾವನ ಮಕ್ಕಳು. ಇವರು ದೆನ್ ನನ್ನ ಮಕ್ಕಳು ಎಲ್ಲ ಸೇರ್ಕೊಂಡ್ಬಿಟ್ರೆ ಮನೆಯನ್ನೆಲ್ಲ ಉಲ್ಟಂ ಪಲ್ಟಂ ಮಾಡಿಬಿಡ್ತಾರೆ. ಜೊತೆಗೆ ಆಟ ಆಡಿಕೊಂಡು ಬೊಬ್ಬೆ ಹಿಡಿದ್ಬಿಟ್ಟು ಎಲ್ಲನೂ. ಆ್ಯಂಡ್ ನಾನಿಲ್ಲಿ ಬಂದು ದೀಪ ಹಚ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಪ್ರಾಪ್ತಿ ದೆನ್ ಭಾವನ ಮಗಳು ದೊಡ್ಡವಳಿದ್ದಾಳಲ್ಲ, ಅವಳಿಗೆಲ್ಲ ಗೊತ್ತಾಗ್ಬಿಡುತ್ತೆ ದೀಪನ ಹೆಂಗೆ ಹಿಡ್ಕೊಂಡು ಹೋಗ್ಬೇಕು ಅಂತ. ಈ ಪ್ರಾಗಿ ಎಲ್ಲ ಚಿಕ್ಕವಳಿದ್ದಾಳಲ್ಲ, ಸೊ ಅವಳಿಗೆ ಹಿಡಿಬೇಡ ಅಂತ ಅಂದರೆ ಅಳು ಬರ್ತಾ ಇದೆ. ಬಟ್ ಅವಳ ಕೈಯಲ್ಲಿ ಕೊಡೋದಕ್ಕೆ ಭಯ ಆಗ್ತಾ ಇದೆ ಆ ಥರ. ಬಟ್ ಅವಳು ಆರಾಮ್ಸೆ ಹಿಡ್ಕೊಂಡು ಹೋಗಿಟ್ಲು. ದೆನ್ ಇವಾಗ ಭಾವ ಆವಾಗಲೇ ಹೇಳಿದ್ದೆಲ್ಲ ನಾವು ಕೃಷಿಗೆ ಉಪಯೋಗ ಮಾಡೋ ಸಲಕರಣೆಗಳಿಗೆಲ್ಲ ಪೂಜೆ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ದೆನ್ ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ ಹಸುವಿಗೆಲ್ಲ ಪೂಜೆ ಮಾಡೋದಿದೆ ಅಂತ. ಸೊ ಅದನ್ನ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವನಿಗೆ ಬಂದು ಈ ಇಯರ್ ಫಸ್ಟು ಹಬ್ಬ ದೀಪಾವಳಿ. ಸೊ ಹಾಗಾಗಿ ಅವನು ಎದ್ಬಿಟ್ಟು ದೀಪಾವಳಿ ಎಲ್ಲ ನೋಡ್ತಾ ಇದ್ದಾನೆ. ಆ್ಯಂಡ್ ಈ ಕಡೆ ಬೆಂಗಳೂರಲ್ಲಿ ಜಾಸ್ತಿಯಾಗಿ ಆಯುಧ ಪೂಜೆ ಅಂದರೆ ದಸರಾ ಟೈಮಲ್ಲಿ ಎಲ್ಲ ಆಯುಧಗಳಿಗೆಲ್ಲ ಪೂಜೆ ಮಾಡ್ತಾರಲ್ಲ. ಬಟ್ ನಮ್ಮ ಕಡೆ ಆ ಥರ ಇಲ್ಲ, ದೀಪಾವಳಿ ಟೈಮಲ್ಲೇ ಪೂಜೆ ಮಾಡ್ತಾರೆ. ಇವನ್ ಆಯುಧಗಳಿಗಾಗಿರಬಹುದು ಅಥವಾ ದನ ಕರುಗಳಿಗೆ ಆಗಿರಬಹುದು ಅಥವಾ ಯಾರಿಗಾದ್ರೂ ಶಾಪ್ ಇದ್ದರೆ ಕೂಡ ಅವರು ಅಥವಾ ಗಾಡಿ ಪೂಜೆ ಕೂಡ ಹಾಗೇ ದೀಪಾವಳಿ ಟೈಮಲ್ಲೇ ಜಾಸ್ತಿಯಾಗಿ ಮಾಡ್ತಾರೆ. ಬಟ್ ಕೆಲವೊಂದು ಸಲ ನಾನು ಬೆಂಗಳೂರಲ್ಲೂ ನೋಡಿದ್ದೀನಿ ದೀಪಾವಳಿ ಟೈಮಲ್ಲಿ ಅಂಗಡಿ ಪೂಜೆಗಳನ್ನೆಲ್ಲ ಮಾಡೋದು. ಬಟ್ ನಮ್ಮ ಕಡೆ ಜಾಸ್ತಿಯಾಗಿ ದೀಪಾವಳಿ ಟೈಮಲ್ಲೇ ಮಾಡ್ತಾರೆ. ದೆನ್ ಇವಾಗ ಹಸುಗಳಿಗೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಕಡೆ ಬೆಳಕು ತೋರಿಸೋದು ಅಂತಾರೆ. ಸೊ ಅದನ್ನ ಮಾಡ್ತಾರೆ. ಆಲ್ರೆಡಿ ಅದನ್ನ ಸ್ನಾನ ಮಾಡಿಸಿ ಹೂವಿನ ಹಾರ ಎಲ್ಲ ಹಾಕಿದ್ರು. ಬಟ್ ಅದು ಹೂವಿನ ಹಾರನ ಅದು ತಿಂದ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಅದರ ತಲೆಗೆ ಎಣ್ಣೆ ಎಲ್ಲ ಹಾಕಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಬೆಳಕು ತೋರಿಸೋದು ಅಂತೀವಲ್ಲ, ಸೊ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಇದಕ್ಕೆ ನೀರು ದೋಸೆ, ಅವಲಕ್ಕಿ, ಬಾಳೆಹಣ್ಣೆಲ್ಲ ತಿನ್ನಿಸ್ತಾರೆ. ಆ್ಯಂಡ್ ಇಲ್ಲಿ ಮಕ್ಕಳು ನೋಡ್ಬೋದು ಅದೊಂದು ಕರುಣೆ ಇಟ್ಕೊಂಡು ನಾನು ಮಾಡ್ತೀನಿ, ನಾನೇ ಎಣ್ಣೆ ಹಾಕ್ತೀನಿ ಅಂತ ಅಂದ್ಕೊಂಡು ಅದಕ್ಕೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಈ ಹಸುಗಳು ತುಂಬ ಪಾಪ ಇದ್ದಾವೆ. ಆ್ಯಂಡ್ ಈ ಹಸುಗಳಿಗೆ ಅವಲಕ್ಕಿ, ಬಾಳೆಹಣ್ಣು, ದೋಸೆ ಎಲ್ಲ ಕೊಡಬೇಕಾದ್ರೆ ಆ ನೀರು ದೋಸೆ ಏನಿದೆ ಅದಕ್ಕೆ ಸಾಲ್ಟ್ ಎಲ್ಲ ಹಾಕಿರೋದಿಲ್ಲ. ಆ್ಯಂಡ್ ಮನೇಲಿ ಮಾಡೋ ಮತ್ತು ನೆಕ್ಸ್ಟ್ ನಾವು ಉಪಯೋಗ ಮಾಡೋ ದೋಸೆಗಳಿಗೆಲ್ಲ ಸಾಲ್ಟ್ ಹಾಕ್ಕೊಂಡು ಬಳಸಬೇಕಾಗುತ್ತೆ. ಆ್ಯಂಡ್ ಅವತ್ತಿನದು ಇನ್ನೊಂದು ಪದ್ಧತಿ ಏನಂದರೆ ಆ್ಯನ್ಸಿಸ್ಟರ್ಸಿಗೆ ಬಡಿಸೋದು ಕೂಡ ಇದೆ. ಸೊ ಅದನ್ನು ಒಳಗಡೆ ಮಾಡ್ಕೋತೀವಿ ನಾವು ಆ ಥರ. ಏನಂದರೆ ಊರಲ್ಲೆಲ್ಲ ಹಸುಗಳನ್ನ ಯಾವ ಥರ ಅಂದರೆ ಒಂದು ಮನೆ ಮೆಂಬರ್ ಥರನೇ ಟ್ರೀಟ್ ಮಾಡ್ತಾರೆ. ಅಂದರೆ ಹಟ್ಟಿಲಿ ಇದ್ದಾವೆ ಅಂದ ತಕ್ಷಣ ಅದೇನೋ ಬೇರೆ ಪ್ರಾಣಿ ಅಂತ ಟ್ರೀಟ್ ಮಾಡಲ್ಲ. ಹಸು ಆಗಿರಲಿ, ನಾಯಿ ಆಗಿರಲಿ, ಯಾವುದೇ ಪ್ರಾಣಿಯನ್ನು ಕೂಡ ಮನೆ ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಈ ಮಕ್ಕಳು ಕರು ಪಾಪ ತಿಂತಾ ಇಲ್ಲ, ಇವರು ಅದರ ಬಾಯಿನ ಓಪನ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ ತಿನ್ನು ಅಂತ. ಇದು ಬಂದು ಬಲೀಂದ್ರ ಪೂಜೆ ಅಂತ. ಯಾವ ಥರ ಮಳೆ ಬರ್ತಿತ್ತು ಅಂದರೆ ಒಂದು ಕ್ಷಣನೂ ಬಿಡ್ತಾ ಇರಲಿಲ್ಲ. ಅಲ್ಲಿ ಪೂಜೆ ಮಾಡೋದಕ್ಕೂ ಬಿಟ್ಟಿಲ್ಲ ನಮ್ಮನ್ನ.
ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಬಲೀಂದ್ರ ಪೂಜೆ ಅಂತ ಅಂದೆ ಅಲ್ವಾ ನಾನು, ಅಲ್ಲಿ ಯಾಕೆ ನಾವು ನಗ್ತಾ ಇದ್ವಿ ಅಂದರೆ ಭಾವನಿಗೆ ಬಂದು ಇದು ಸೆಕೆಂಡ್ ಪೂಜೆ ಸಿಕ್ಕಿರೋದು ಬಲೀಂದ್ರ ಪೂಜೆ ಮಾಡೋದಕ್ಕೆ. ಇದಕ್ಕಿಂತ ಮುಂಚೆ ಬಂದು ಮಾವ ಮಾಡ್ತಾಯಿದ್ರು. ಸೊ ಅದರಲ್ಲಿ ಹೇಳೋವಂಥದ್ದು ಆ್ಯಕ್ಚುಲಿ ತುಂಬ ಇದೆ, ಬಟ್ ಅವರಿಗೆ ಇನ್ನೂ ಗೊತ್ತಿಲ್ಲ, ಅದು ಇನ್ನೂ ಬರಬೇಕಷ್ಟೇ, ಅವರಿಗೆ ಒಂದು ಸ್ವಲ್ಪ ಗೊತ್ತಿದೆ ಅಷ್ಟೇ. ಸೊ ಅದಕ್ಕೆ ನಗ್ತಾ ಇದ್ವಿ ಅವರು ಹೇಳಿದ್ದನ್ನ ಕೇಳಿ. ಅದಕ್ಕೆ ಅತ್ತೆ ಇಲ್ಲಿ ಹೇಳ್ಕೊಡ್ತಾಯಿದ್ರು ಯಾವ ಥರ ಹೇಳಬೇಕು ಅಂತ. ಪ್ರತಿಯೊಂದು ಊರು ಚೇಂಜ್ ಆದಂಗೆ ಅಲ್ಲಿದ್ದು ಆಚರಣೆ ಆಗಿರ್ಬೋದು, ವಿಚಾರಗಳಾಗಿರ್ಬೋದು, ಅವ್ರ ಫುಡ್ ಆಗಿರ್ಬೋದು ಎಲ್ಲನೂ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಮ್ಮೂರಲ್ಲಿ ಬಂದು ನಾವು ದೀಪಾವಳಿನ ಈ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ತಾ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್.